15 ಲಕ್ಷ ಕಟ್ಟಡ ಕಾರ್ಮಿಕರನ್ನ ಸದಸ್ಯತ್ವವುಳ್ಳಂಥ ಸಂಘಟನೆ. ಸುಮಾರು 130 ನಾಯಕರುಗಳು 31 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಿಂದ ಉಡುಪಿಗೆ ಬರಲಿಕ್ಕಿದ್ದಾರೆ. ಸೊ ಅವರು ಉಡುಪಿಯಲ್ಲಿ ಈಗಾಗಲೇ ಹೇಳಿದಾಗೆ 3 ದಿವಸ ಇಲ್ಲಿ ಕಾರ್ಯಕ್ರಮಗಳನ್ನು ಕೊಡಲಿಕ್ಕಿದ್ದಾರೆ. ಸೊ ಇದರಲ್ಲಿ ಪ್ರಮುಖವಾಗಿ ನಾವು ಕಾಣಬೇಕಾಗಿರೋದು 1996ರಲ್ಲಿ ಕಟ್ಟಡ ಕಾರ್ಮಿಕರಿಗೆ ಒಂದು ಕಲ್ಯಾಣ ಮಂಡಳಿ ರಚನೆ ಆಯಿತು. ರಚನೆ ಆಗಲಿಕ್ಕೆ ಕಾನೂನನ್ನು ಪಾಸ್ ಮಾಡಿದರು. ಕರ್ನಾಟಕ ರಾಜ್ಯದಲ್ಲಿ 2007ನೇ ಇಸ್ವಿನಲ್ಲಿ ಆ ಕಲ್ಯಾಣ ಮಂಡಳಿಯ ರಚನೆ ಆಯಿತು. ಕಾನೂನು 1996ರಲ್ಲಿ ಆದರೂ ಕೂಡ 10 ವರ್ಷದ ನಂತರ ಕರ್ನಾಟಕದಲ್ಲಿ ಅದು ಆಗಿದೆ. ಹಾಗೆಯೇ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಅದಾಗಿದೆ. ಎಲ್ಲ ಕಲ್ಯಾಣ ಮಂಡಳಿಯ ಒಟ್ಟು ಮೊತ್ತ ಸುಮಾರು 90,000 ಕೋಟಿಗಿಂತಲೂ ಸೆಸ್ ಸಂಗ್ರಹ ಆಗಿದೆ. ಆ ಸೆಸ್ ಸಂಗ್ರಹ ಆಗಿರೋದನ್ನು ಅದು ಕಟ್ಟಡ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರಾಗಿರೋದ್ರಿಂದ ಆ ಕಾನೂನು ಪ್ರಕಾರ ಅಸಂಘಟಿತ ಕಾರ್ಮಿಕರಿಗೆ ಬೇರೆ ಬೇರೆ ರೂಪದಲ್ಲಿ, ಅದು ಪೆನ್ಷನ್ ಇರ್ಬೋದು, ಮದುವೆ ದರ ಸಹಾಯ ಇರ್ಬೋದು, ವೈದ್ಯಕೀಯ ಸಹಾಯ ಇರ್ಬೋದು, ಮರಣ ಪರಿಹಾರ ಇರ್ಬೋದು, ಆ ರೂಪದಲ್ಲಿ ಅದನ್ನು ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಆದರೆ ಇದು ದೊಡ್ಡ ದುರಂತ ಅಂತೇಳಿ ಹೇಳಿದರೆ, ಸುಮಾರು 4 ವರ್ಷದ ಹಿಂದೆ ಇಂದಿನ BJP ಸರ್ಕಾರ ಈ ಕಲ್ಯಾಣ ಮಂಡಳಿ ಕಾಯ್ದೆಯನ್ನು ರದ್ದು ಮಾಡಿದೆ. ಒಟ್ಟು ಕಾರ್ಮಿಕ ಕಾಯ್ದೆಯನ್ನು ರದ್ದು ಮಾಡುವ ಭಾಗವಾಗಿ ಕಟ್ಟಡ ಕಾರ್ಮಿಕರಿಗೆ ಸೇರಿದಂಥ ಕಲ್ಯಾಣ ಮಂಡಳಿ ಕಾಯ್ದೆಯನ್ನು ಕೂಡ ರದ್ದು ಮಾಡಿದೆ. ಹಾಗೆ ಸೆಸ್ ಕಾಯ್ದೆಯನ್ನು ಕೂಡ ರದ್ದು ಮಾಡಿದೆ. 4 ಲೇಬರ್ ಕೋಡ್ಗಳನ್ನಾಗಿ ಮಾಡಿದ್ದಾರೆ. ಆದರೆ ಇನ್ನೂ ಕೂಡ ಅದು ನಿಯಮಗಳ ನಿರೂಪಣೆ ಆಗದೇ ಇರೋದ್ರಿಂದ ಅದು ಕಾಯ್ದೆಯಾಗಿ ಇನ್ನೂ ಜಾರಿ ಆಗಿಲ್ಲ. ಅದರಿಂದ ಸದ್ಯಕ್ಕಂತೂ ಕಲ್ಯಾಣ ಮಂಡಳಿ ಇದೆ. ಅಂದರೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಸಭೆ ನಡೀತಾ ಇದೆ ಅಂತೇಳಿ ಹೇಳುವಂಥದ್ದನ್ನು ಗಮನಿಸಬೇಕಾಗಿದೆ. ಒಂದು. ಎರಡನೇದು ಪ್ರಮುಖವಾಗಿ ನಾವು ಕರ್ನಾಟಕ ರಾಜ್ಯದಲ್ಲಿ ಶೈಕ್ಷಣಿಕ ಧನ ಸಹಾಯ ತೀವ್ರ ಕಡಿತ ಮಾಡಿದೆ. ಅಂದರೆ ಒಂದು ಕಡೆ BJP ಸರ್ಕಾರ ಕಾನೂನನ್ನೇ ತೆಗೆದುಹಾಕಿದರೆ, ಕರ್ನಾಟಕ ರಾಜ್ಯ ಸರ್ಕಾರ ಆ ಸಹಾಯಧನ ಯಾವ ಸಿಗ್ತಾ ಇತ್ತು, ತುಂಬ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಲಾಭದಾಯಕ ಆಗ್ತಾ ಇತ್ತು, ಅದನ್ನು ಕಡಿತ ಸೀರಿಯಸ್ ಆಗಿದೆ, ಗಂಭೀರವಾಗಿ ಅದನ್ನು ಕಡಿತ ಮಾಡಿದ್ದಾರೆ ಅಂತೇಳಿ ಹೇಳುವಂಥದ್ದನ್ನು ಗಮನಿಸಬೇಕು. ಇಂಥ ಸಂದರ್ಭದಲ್ಲಿ ಕರ್ನಾಟಕ ಕಟ್ಟಡ ಕಾರ್ಮಿಕ ರಾಜ್ಯ ಫೆಡರೇಷನ್ ನಮ್ಮ ಉಡುಪಿ ಸಂಘಕ್ಕೆ ಇದೊಂದು ಜವಾಬ್ದಾರಿಯನ್ನು ನೀಡಿದೆ. ಆ ಪ್ರಯುಕ್ತ 28, 29, 30ನೇ ತಾರೀಕಿನಂದು ಉಡುಪಿ ಜಿಲ್ಲೆಯ ಕಟ್ಟಡ ಕಾರ್ಮಿಕ ಸಂಘಟನೆಗಳ ಜವಾಬ್ದಾರಿತೆ ಅಂತ 3 ದಿನಗಳ ಈ ಒಂದು ಸಭೆ ನಡೆಯುತ್ತದೆ. ಅದರಲ್ಲಿ ಒಂದು ಕಟ್ಟಡ ಕಾರ್ಮಿಕರ ಮಹಿಳಾ ಸಭೆ 28ನೇ ತಾರೀಕಿಗೆ, ಮತ್ತು 29, 30 2 ದಿವಸ ಅಖಿಲ ಭಾರತ ವರ್ಕಿಂಗ್ ಕಮಿಟಿ ಸಭೆಯನ್ನು ನಾವು ಉಡುಪಿಯಲ್ಲಿ ಮಾಡಲಿಕ್ಕೆ ಲಿಕೋ ಬ್ಯಾಂಕಿನ ಸಭಾಭವನದಲ್ಲಿ ನಡೆಸಲಿಕ್ಕೆ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಅದೇ ಪ್ರಯುಕ್ತ ನಮ್ಮ ರಾಜ್ಯ ಕಟ್ಟಡ ಕಾರ್ಮಿಕ ಸಂಘದ ಒಂದು ಆದೇಶದ ಮೇರೆಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಬೇಕೆಂಬ ತೀರ್ಮಾನವನ್ನು ಮಾಡಿ ಇವತ್ತು ನಾವೊಂದು ನಿಮ್ಮನ್ನು ಈ